ಸೊ ಬೆಂಗಳೂರು ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತು ಅವರ ಜಮೀನುಗಳಿಗೆ ಬೆಲೆ ಬರಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿ.ಕೆ.ಶಿ ಅವರು. ಈಗ ರಾಜ್ಯದಲ್ಲಿ 1-2 ಶ್ರೀಮಂತ ಸ್ಥಾನದಲ್ಲಿದ್ದಾರೆ, ದೇಶದಲ್ಲಿ ನಂಬರ್ 1 ಶ್ರೀಮಂತರಾಗಿ ಕೊಟ್ಟಿದ್ದಾರೆ ಅಂತೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ. ಅವ್ರ ಆಶ್ರಯದಂತೆ ಅವ್ರದ್ದು ಆಶೀರ್ವಾದ ಇರಲಿ. ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ. ಶ್ರೀರಾಮುಲುಗಾಲಿ ಅಶೋಕಾಲಿ ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ 1,11,11,000 ಇದ್ರ ಬಗ್ಗೆ ಅವ್ರು ಉತ್ತರ ಕೊಡಬೇಕು. ಅಶೋಕಣ್ಣ ಕೊಡಬೇಕು, ಕುಮಾರಸ್ವಾಮಿನೂ ಕೊಡಲಿ, ಶ್ರೀರಾಮುಲುನೂ ಕೊಡಲಿ, ಆ ಅಣ್ಣನೂ ಕೊಡಲಿ, 3 ಜನನೂ ಸೇರಿ ಕೊಡಲಿ. ಸರಿ, 2 ವರ್ಷದ ಸಮರ್ಪಣಾ ಸಮಾವೇಶ ಇದೆ. ಇದ್ರ ಮೂಲಕ ಇಡೀ ದೇಶಕ್ಕೆ ನಿಮ್ಮ ಪಂಚ ಗ್ಯಾರಂಟಿ ಮೂಲಕ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಉಳಿದು ಬಿಜೆಪಿ ಗೌರ್ಮೆಂಟ್ ಇದನ್ನ ಕಾಪಿ ಮಾಡಿ ಈಗ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಫ್ರೀ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಈಗ ಅವರು ನಾವು ಕಾಂಗ್ರೆಸ್ ಗ್ಯಾರಂಟಿ, ಅವರು ಮೋದಿ ಗ್ಯಾರಂಟಿ ಮಾಡಿದ್ರು, ಬಿಜೆಪಿ ಗ್ಯಾರಂಟಿ ಮಾಡಲಿಲ್ಲ. ಅವರು ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲ ಸ್ಟೇಟಲ್ಲೂ ಶುರು ಮಾಡಿದ್ರು. ಈಗ ಮಹಾರಾಷ್ಟ್ರಲ್ಲಿ ಏನಾಗ್ತಾ ಇದೆ, ರಾಜಸ್ಥಾನಲ್ಲಿ ಏನಾಗ್ತಾ ಇದೆ, ಡೆಲ್ಲಿಲಿ ಏನು ಮಾಡಿದ್ರು, ಮಧ್ಯಪ್ರದೇಶಲ್ಲಿ ಏನು ಮಾಡಿದ್ರು, ಹರಿಯಾಣದಲ್ಲಿ ಏನು ಮಾಡಿದ್ರು, ನಮ್ಮನ್ನು ಕಾಪಿ ಮಾಡಿದ್ರು. ಇಡೀ ದೇಶಕ್ಕೆ ಕಾಂಗ್ರೆಸ್ ಆಡಳಿತನೇ ಮಾದರಿ. ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ನಾವು ಏನು ಕಾರ್ಯಕ್ರಮ ಮಾಡಲಿ, ಬ್ಯಾಂಕ್ ರಾಷ್ಟ್ರೀಕರಣದಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದರೂ ಕೂಡ ನಮ್ಮನ್ನ ಬಿಟ್ಟೀಗ ನರೇಗಾ ತೆಗೆಕಾಯ್ತೈತೆ ಅವ್ರ ಕೈಲಿ, ಬೇರೆ ಏನು ಬೇಡ. ನರೇಗಾ ಬಗ್ಗೆ ಬೇಕಾದಷ್ಟು ಟಿಕೆಟ್ ಮಾಡ್ತಿದ್ರು, ಅದನ್ನೇ ತೆಗಿಯೋಕ್ಕಾಗಲಿಲ್ಲ. ಸೊ ನಾವು ಮಾಡೋದು ನಾನು ಹೇಳ್ತಾ ಇದ್ದೀನಲ್ಲ, ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಿಲ್ಲ, ಪ್ರತಿಯೊಬ್ಬರ ಬದುಕಿನ ಮೇಲೆ. ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದು ನಾವು ಉಳುವನಿಗೆ ಭೂಮಿ ಮಾಡೋದು, ಸರ್ಕಾರದಾಗಲಿ ಪ್ರೈವೇಟ್ ಆಗಲಿ, ಅವ್ರ ಕೈಲಿ ತೆಗಿಯೋಕ್ಕಾಗಲಿಲ್ಲ. ಈಗ UPA ಗೌರ್ಮೆಂಟ್ ಬಂತು, ಟ್ರೈಬಲ್ಗೆಲ್ಲ ಜಮೀನು ಕೊಡಬೇಕು ಅಂತ ತೀರ್ಮಾನ ಮಾಡ್ದ. ಅವ್ರೇನಾರು ಮಾಡೋಕ್ಕಾಯ್ತಾ? 2 ಫ್ರೀಯಾಗೆ ಹೊಟ್ಟೆ ತುಂಬಕ್ಕೆ ನಿಮಗೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಕಾನೂನೇ ತೆಗೆದುಕೊಂಡು ಬಂದವು. ಅವ್ರ ಕೈಲೇನೋ ಮಾಡೋಕ್ಕಾಯ್ತಾ? ಫ್ರೀ ಎಜುಕೇಷನ್ ಕೊಡಬೇಕು ಅಂತ ಮಾಡ್ದು. ಅವ್ರೇನೋ ಇಂಥದ್ದು ಯಾವ್ದು ಒಂದೇನಾರು ಮಾಡಿದಾರಾ? ಮಾಡೋಕ್ಕಾಗಿಲ್ಲ. ಟೀಕೆ ಮಾಡ್ತಾರೆ, ಟೀಕೆ ಮಾಡೋರನ್ನ ನಾವು ಬೇಜಾರು ಮಾಡ್ಕೊಳ್ಳೋಣ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಬಿಜೆಪಿ ವಿಲ್ ಕಾಪಿ ಎವ್ರಿಥಿಂಗ್. ವಾಟ್ ಎವರ್ ವಿ ಡೂ, ವಿ ಆರ್ ದಿ ಟ್ರೆಂಡ್ ಸೆಟ್ಟರ್ ಫಾರ್ ದಿ ಎಂಟೈರ್ ಕಂಟ್ರಿ. ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ, ಇತಿಹಾಸಕ್ಕೆ ಒಂದು ಟ್ರೆಂಡ್ ಸೆಟ್ಟರ್. ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಪ್ರಜಾಪ್ರಭುತ್ವದಲ್ಲೇ ಅವ್ರು ರಾಜಕಾರಣ ಮಾಡ್ತಾ ಇರೋದು. ನೋಡ್ರಿ, ಅವರ ಫೈನಾನ್ಸು, ಅವ್ರ ಸ್ಟೇಟು, ಅವ್ರ ಕತೆ, ಹಿಂದೆ ರಾಜ್ಯ ಆಗಿದ್ದಂಥ ಹಾಳಾಗಿದ್ದ ಬಗ್ಗೆ ಅವ್ರೇನೋ ಬಗ್ಗೆ ಅವರ ಮಾತಾಡಿರ್ಬೋದು. ನಮ್ಮ ಸ್ಟೇಟಲ್ಲಿ 4,09,000 ಕೋಟಿ. ಯಾರು ಹೇಳಿದ್ರು? ನಾವು ನೋಡ್ರಿ, ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರಪ್ಪ, ಅವ್ನು ಕಾಂಟ್ರಾಕ್ಟ್ ಮಾಡಿಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. ನೀವು ಅವ್ರನ್ನ ಕೇಳಿ, ನನಗೆ ಅದೇನು ಗೊತ್ತಿಲ್ಲ. ನಾನು ಬೇರೆ ಬಿಸಿಲಿದ್ದೀನಿ. ಈಗ ಯಾವುದು ಡಿಬೇಟ್, ಈಗ ಒಂದ್ ಹೇಳ್ತೀನಿ ಕೇಳಿ, ಅದನ್ನೆಲ್ಲ ಬೇರೆ ಮಾತಾಡೋಣ. ಈಗ ಏನಿದ್ರು 2ನೇ ತಾರೀಕಿನ 20ನೇ ತಾರೀಕಿನ ಕಾರ್ಯಕ್ರಮ ತಮ್ಮ ಸಾಕಾರ ಇರಲಿ. ಈಗ ನೋಡಿ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟದಕ್ಕೆ ಎಷ್ಟು ಟೀಕೆ ಮಾಡ್ತಾ ಇದ್ದಾರೆ. ನೀವು ಅದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಟೀಕೆ ಮಾಡ್ತಾ ಇದ್ದಾರೆ, ನಾವು ಮೋದಿನಾಗ ಅದನ್ನ ಕಾಪಿ ಮಾಡಿದ್ದೀವಿ. ಅಲ್ಲಲ್ಲ, ನೀವು ಅಡ್ವರ್ಟೈಸ್ ಅಲ್ಲ, ನೀವು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ನಮ್ಗೆ ಬೇಜಾರು. ನೋಡಪ್ಪ, ಯಾವ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಮ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.